ಜಾತಿಗಣತಿ ಅಂದ ತಕ್ಷಣ ಬರೀ ಲಿಂಗಾಯತರ ವಿರೋಧ, ಒಕ್ಕಲಿಗರ ವಿರೋಧ, ಲಿಂಗಾಯತರ ವಿರೋಧ, ಒಕ್ಕಲಿಗರ ವಿರೋಧ ಅಷ್ಟೇ ಆಗಿದೆ. ಅನೇಕ ಸಮುದಾಯಗಳವರಿಗೆ ಅವರದ್ದೇ ಆದಂಥ ಕಂಟೆನ್ಷನ್ಗಳು ಇದ್ದಾವೆ ಇದರ ಬಗ್ಗೆ. ಉದಾಹರಣೆಗೆ ಈ ಹವ್ಯಕ ಬ್ರಾಹ್ಮಣರ ಸಂಖ್ಯೆಯನ್ನು 85,000 ಅಂತ ಹೇಳಿದಾರಂತೆ. ಇವತ್ತು ಯಾರು ಹೇಳ್ತಾ ಇದ್ದಾರೆ 85,000 ಜನ ಬರೀ ಫಾರಿನ್ನಲ್ಲೇ ಇದ್ದಾರೆ ನಮ್ಮವರು ಅಂತ. ಅಂದರೆ ಸಂಖ್ಯೆ ಅಷ್ಟು ಕಡಿಮೆ ತೋರಿಸಲಾಗಿದೆ ಅಂತ ಅವ್ರದ್ದು ವಾದ. ಇತ್ತೀಚೆಗೆ ಅರಮನೆ ಮೈದಾನದಲ್ಲಿ ನಡೆದ ಈ ಹವ್ಯಕ ಸಮಾವೇಶಕ್ಕೆ ಬಂದುಬಿಟ್ಟಿದ್ರು ಗೊತ್ತಾಗ್ತಿತ್ತು ಎಷ್ಟು ಜನ ಇದ್ದಾರೆ ಅಂತ. 85,000 ಹೆಂಗ್ರಿ ಇದಕ್ಕೆ ಸಾಧ್ಯ ಅಂತ ಅವ್ರದ್ದು. ಉಳಿದಂತೆ ಬ್ರಾಹ್ಮಣರು ಅವ್ರ ಸಂಖ್ಯೆ 12ರಿಂದ 13 ಲಕ್ಷ ಅಂತೆ. 42.5 ಲಕ್ಷ ಜನಸಂಖ್ಯೆ ನಮ್ಮದು, ಅದರದ್ದು ಡೇಟಾ ಇದೆ ನಮ್ಮ ಹತ್ರ ಅಂತ ಹೇಳ್ತಾರೆ ಅವರು. ನಾಗರಾಜ್ ಯಾದವ್ ಅವ್ರು ನೆನ್ನೆ ಮಾತಾಡಿದ್ರು, 30 ಲಕ್ಷ ಇದೆ ಕರ್ನಾಟಕದಲ್ಲಿ ನಮ್ಮ ಜನಸಂಖ್ಯೆ, 10 ಲಕ್ಷ ಅಂತ ತೋರಿಸಿದ್ದಾರೆ. ಯಾದವರನ್ನೇ ಬೇರೆ ಅಂತೆ, ಗೊಲ್ರೇ ಬೇರೆ ಅಂತೆ, ನಾವಿಬ್ಬರು ಒಂದೇ ಕಮ್ಯುನಿಟಿ. ಅದು ಹೆಂಗೆ ಪ್ರತ್ಯೇಕ ಮಾಡಿಟ್ರಿ, ಇದನ್ನು ಒಪ್ಪೋದಕ್ಕೆ ಸಾಧ್ಯನೇ ಇಲ್ಲ ಅಂದರು ನಾಗರಾಜ್ ಯಾದವ್ ಅವರು. ಆಮೇಲೆ ಬಂದು ಇವತ್ತು ಬೆಂಬಲಿಸಿ ಪ್ರೆಸ್ ಮೀಟ್ನಲ್ಲಿ ಕೂತ್ಕೊಂಡಿದ್ದಾರೆ. ಫಸ್ಟು ಸಚ್ಚಿದಾನಂದ ಮೂರ್ತಿ, ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯ ಮಾಜಿ ಅಧ್ಯಕ್ಷರು, ಶ್ರೀಕಂಠಯ್ಯ, ರಾಜ್ಯ ಒಕ್ಕಲಿಗರ ಹೋರಾಟ ಸಮಿತಿ ಅಧ್ಯಕ್ಷರು, ತಿಗಳ ಸಮುದಾಯದವರು, ಅವ್ರದ್ದು ವಿರೋಧ. ತಿಗಳ ಸಮುದಾಯದವರು 25ರಿಂದ 30 ಲಕ್ಷ ಇದೆ ನಮ್ಮ ಸಂಖ್ಯೆ, 5 ಲಕ್ಷ ಅಂತ ತೋರಿಸಿದ್ದಾರೆ ಇದರಲ್ಲಿ ಅಂತ. ಕೇಳಿಸ್ಕೊಳ್ಳಿ. 2015ರಲ್ಲಿ ಮಾಡಿರ್ತಕ್ಕಂಥ ಕಾಂತರಾಜ್ ವರದಿ ನಾನು ಅವತ್ತಿಂದಲೂ ಸಹಿತ ವಿರೋಧ ಮಾಡ್ತಾ ಬರ್ತೇನೆ. 2020ರಲ್ಲಿ ನಾನು ಕರ್ನಾಟಕ ರಾಜ್ಯ ಬ್ರಾಹ್ಮಣರ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷನಾದ ನಂತರ ಇಡೀ ರಾಜ್ಯ ಓಡಾಟ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನನಗೆ ಗೋಚರ ಆಗಿರ್ತಕ್ಕಂಥದ್ದು ಬ್ರಾಹ್ಮಣರು ಇಡೀ ರಾಜ್ಯದಲ್ಲಿ 42.5 ಲಕ್ಷ ಇದ್ದಾರೆ. ಆದರೆ ಕಾಂತರಾಜ್ ವರದಿ ಅವೈಜ್ಞಾನಿಕವಾಗಿ ಮಾಡಿದೆ. ಎಲ್ಲೋ ಒಂದು ಕೊಠಡಿನಲ್ಲಿ ಕೂತ್ಕೊಂಡು RI, ರೆವಿನ್ಯೂ ಇನ್ಸ್ಪೆಕ್ಟ್ರು, ವಿಲೇಜ್ ಅಕೌಂಟೆಂಟ್ನ ಅಥವಾ ಆ ಊರಿನ ಮುಖಂಡರನ್ನು ಕೇಳಿ ಇಲ್ಲಿ ಎಷ್ಟು ಜನ ಇದ್ದಾರೆ, ಏನಿದ್ದಾರೆ ಅಂತೇಳಿ ಬರ್ಕೊಂಡಿದ್ದಾರೆ ಅಂತ ನನಗನ್ಸುತ್ತೆ ಅವಿಜ್ಞಾನಿಕವಾಗಿ ಮಾಡಿದ್ದಾರೆ. ಈ ಜನಗಣತಿಯನ್ನು ನಾವು ವಿರೋಧ ಮಾಡ್ತಾ ಇದ್ದೀವಿ. ನಮಗೆ 42.5 ಲಕ್ಷ ಇರತಕ್ಕಂಥ ಸಂಖ್ಯೆಯನ್ನು ಕೇವಲ 12ರಿಂದ 15 ಅಂತೇಳಿ ತೋರಿಸ್ತಾ ಇದ್ದಾರೆ. ಹಾಗಾಗಿ ಇದು ಜಾತಿಗಳನ್ನು ಒಡೆದು ಆಡುವ ನೀತಿಯಲ್ಲಿ ಮಾಡ್ತಾ ಇದ್ದಾರೆ. ಹಿಂದೆ ಕಾಂತರಾಜ್ ಅವರು ಒಂದು ದತ್ತಾಂಶವನ್ನು ಕಲೆಕ್ಟ್ ಮಾಡಿದ್ರು. ಆ ದತ್ತಾಂಶವನ್ನು ಕಲೆಕ್ಟ್ ಮಾಡಿದ್ದೆ ಬಹಳ ಅವೈಜ್ಞಾನಿಕವಾಗಿದೆ. ಈ ವರದಿ ಒಂದು ದೋಷಪೂರಿತವಾಗಿದ್ದು ಸುಮಾರು ನಮಗೆ ನಮ್ಮ ಜನಸಂಖ್ಯೆ ನಾವು ಅಂದ್ಕೊಳ್ಳೋದು 90 ಲಕ್ಷದಿಂದ 1 ಕೋಟಿ ತನಕ ಇದು ಕೂಡ ಇದೆ ಅಂತ ಹೇಳಿ ಈ ಒಂದು ಏನು ಜನಸಂಖ್ಯೆಯನ್ನು ಹೇಳಿದ್ದಾರೆ ಅದನ್ನು ಒಪ್ಪಕ್ಕೆ ಸಾಧ್ಯ ಇಲ್ಲ. ಇದು ರಾಜಕೀಯ ಪ್ರೇರಿತ ಒಂದು ವರದಿ. ಇದರಿಂದ ಮುಂದೆ ಏನೂ ಆಗೋದಿಲ್ಲ ಅಂತ ಗೊತ್ತು. ಹೋಗ್ತಾರೆ ಕೋಟೆ ಹೊಡೆದಾಟ ಆಡ್ತಾರೆ ಅಂತ ಗೊತ್ತು. ಇದು ರಾಜಕೀಯ ಪ್ರೇರಿತವಾಗಿ ಏನಪ್ಪಾ ಅಂದ್ರೆ ಅವ್ರ ರಾಜಕೀಯ ಒಂದು ಒಗ್ಗೂಡಲಿಕ್ಕೆ ಮಾಡ್ತಾರ ಈ ಒಂದು ವರದಿ. ಮಾನ್ಯ ಮುಖ್ಯಮಂತ್ರಿಗಳು ಯಾವತ್ತೂ ಹೇಳ್ತಾರೆ ಸರ್ವ ಜನಾಂಗದ ಶಾಂತಿಯ ತೋಟ, ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಅಂತ. ಆದರೆ ಇಂತಹ ವರದಿಯಿಂದ ಎಲ್ಲ ಜನಗಳಲ್ಲೇ ಒಂದು ವೈರತ್ವ, ಕಿತ್ತಾಟ, ಹೊಡೆದಾಟ, ಬೈದಾಟಿಗೆಲ್ಲ ಮಾಡ್ತಿಲ್ವಾ, ಅವ್ರು ಹಿಂಗೆ ಇವ್ರಿಗೆ ಅಂತ ಅವ್ರು ನಮ್ಮ ಮೇಲೆ ಹೇಳ್ತಾರೆ. ಈ ಎಲ್ಲ ಗುಂಪುಗಳು ಸೇರಿ ನಾವು ತಿಗಳ ಸಮುದಾಯದ ಅಡಿಯಲ್ಲಿ 25ರಿಂದ 30 ಲಕ್ಷ ಬರ್ತೀವಿ ಈ ರಾಜ್ಯದಲ್ಲಿ. ಆದರೆ ಕಾಂತರಾಜ ವರದಿ ಕೇವಲ 5 ಲಕ್ಷ ತೋರಿಸ್ತಾ ಇದ್ದಾರೆ. 25ರಿಂದ 30 ಲಕ್ಷ ಇರ್ತಕ್ಕಂಥ ಜನಸಂಖ್ಯೆನ 5 ಲಕ್ಷ ತೋರಿಸಿದ್ರೆ ಅನ್ರೆಪ್ರೆಸೆಂಟೆಡ್ ಕಮ್ಯುನಿಟಿ ಪೊಲಿಟಿಕಲಿ ಇಂಥ ಸಮುದಾಯದಕ್ಕೆ ಯಾರು ಅನುಕೂಲ ಮಾಡಿಕೊಡ್ತಾರೆ? 5 ಲಕ್ಷ ತೋರಿಸ್ಬಿಟ್ರೆ ಇದು ಘೋರ ಅನ್ಯಾಯ, ಸಮುದಾಯಕ್ಕಾಗಿರ್ತಕ್ಕಂಥ ಘೋರ ಅನ್ಯಾಯ. ಬರೀ ವಿರೋಧ 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 ಇಷ್ಟೆಲ್ಲ ವಿರೋಧಗಳಿದಾವ. ಇದಕ್ಕೆ ಅಷ್ಟೇ ಅಲ್ಲ ರೀ, ಬೆಂಬಲಿಸುವವರ ಸಂಖ್ಯೆ ದೊಡ್ಡ ಪ್ರಮಾಣದಲ್ಲಿದೆ. ನೆನ್ನೆ ಒಬ್ಬರು ಕಾಂಗ್ರೆಸ್ ನಾಯಕರು ಒನ್ಸ್ ಅಗೇನ್ ನನಗೆ ಜಾತಿ ತಗೊಂಡು ಹೇಳೋದಕ್ಕೆ ನನಗೆ ವೈಯಕ್ತಿಕವಾದ ಮುಜುಗರ, ಅದು ದಲಿತ ನಾಯಕರು ಅವ್ರು ಹೇಳ್ತಾ ಇದ್ರು, ಅದೇನು ಹಾರಾಡ್ತಿರೋ ಹಾರಾಡಿ, ಒಂದು ಸಲ ದಲಿತರ ಬೀದಿಗಿಳಿದ್ರೆ ತಡ್ಕೊಳಕ್ಕಾಗೋದಿಲ್ಲ ನಿಮಗೆ ಅಂತಿದ್ರು ಅವರು. ಇನ್ನೊಂದು ಚಾನಲಲ್ಲಿ ಚರ್ಚೆ ನೋಡ್ತಾ ಇದ್ದೆ ನಾನು. ಇವತ್ತೊಂದು ಪತ್ರಿಕಾಗೋಷ್ಠಿ ಆಯಿತು. ಈ ಗಣತಿಯನ್ನು ಬೆಂಬಲಿಸುವವರ ಪತ್ರಿಕಾಗೋಷ್ಠಿ ಇದು. ನೋಡ್ತಾ ಇದ್ರಿ ಇದರಲ್ಲಿ. ಅದೇ ಹೇಳಿದ್ನಲ್ಲ, ನಾಗರಾಜ್ ಯಾದವ್ ಅವ್ರು ನೆನ್ನೆ ಯಾದವ ಮತ್ತು ಗೊಲ್ಲ ಪ್ರತ್ಯೇಕ ಹೆಂಗೆ ಮಾಡ್ತೀರಿ ನೀವು, 30 ಲಕ್ಷ ಇದೀವಿ, 10 ಲಕ್ಷ ಹೆಂಗೆ ತೋರಿಸಿದ್ರಿ, ಇದನ್ನು ಒಪ್ಪೋದಕ್ಕೆ ಸಾಧ್ಯನೇ ಇಲ್ಲ ಅಂದರು. ಬೆಂಬಲಿಸುವ ಪತ್ರಿಕಾಗೋಷ್ಠಿ ಇಲ್ಲಿದ್ರಿ ಇವತ್ತವ್ರು. HM ರೇವಣ್ಣ, VR ಸುದರ್ಶನ್ನು, ಉಮಾಶ್ರೀ ಅವರು ಮಾತಾಡಿದ್ರು. ಇದನ್ನು ಜಾರಿಗೆ ತರಬೇಕು ಅಂತ. ಕೇಳಿಸ್ಕೊಳ್ಳಿ. ಯಾವುದೇ ಒಂದು ಜನಾಂಗಕ್ಕಾಗಲಿ ಯಾವುದೇ ಒಂದು ಇದಕ್ಕಾಗಲಿ ಮಾಡಿರ್ತಕ್ಕಂಥದ್ದೆಲ್ಲ ಇವತ್ತು ಖಚಿತವಾಗಿ ಬಂದಿರತಕ್ಕಂಥ ಮಾಹಿತಿ 98% ಜನರನ್ನು ಮಾಹಿತಿಗೆ ಒಳಗೊಂಡಿದ್ದೇವೆ. ಅದರಲ್ಲೂ ಬಂದಿಲ್ಲ ಅನ್ನೋದು ಇವತ್ತಿಗೂ ಕೂಡ ಅದನ್ನು ರೆಕ್ಟಿಫೈ ಮಾಡ್ಕೊಳ್ಳೋವಂಥ ಪರಿಸ್ಥಿತಿ ಏನೂ ಇಲ್ಲ. ಇದು ಜಡ್ಜ್ಮೆಂಟ್ ಅಲ್ಲ, ಇದು ನಿರಂತರವಾಗಿ ಈಗಾಗಲೇ ಇನ್ನೊಂದು ಆಯೋಗನೂ ರಚನೆ ಆಗಿದೆ. ಅದ್ರ ಮುಂದೆನೂ ಕೂಡ ಹೋಗ್ಬೋದಾಗಿದೆ. ಇದರಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಇದ್ದರೂ ಸರಿಪಡಿಸ್ಕೊಳ್ಳುವಂಥ ಎಲ್ಲ ಅವಕಾಶಗಳು ಇದೆ.
ಆದರೆ ಇದನ್ನು ತಗೊಳ್ಳೇಬೇಕು, ಇದನ್ನು ವರದಿಯನ್ನು ಜನರ ಮುಂದೆ ಇಡಬೇಕು ಅಂತಕ್ಕಂಥದ್ದೇ ನಮ್ಮೆಲ್ಲರ ಒತ್ತಾಯ. ಅದಕ್ಕಾಗಿ ನಾವು ಸರ್ಕಾರವನ್ನು ಮತ್ತೆ ಮನವಿಯನ್ನು ಮಾಡ್ತೇವೆ, ಈ ರಿಪೋರ್ಟನ್ನು ಯು ಕೈಂಡ್ಲಿ ಪ್ಲೇಸ್ ಇಟ್ ಬಿಫೋರ್ ದ ಪೀಪಲ್ ಆಫ್ ಕರ್ನಾಟಕ. ಅಂದರೆ ಕ್ಯಾಬಿನೆಟ್ ಮುಖಾಂತರ ಇದನ್ನು ರಿವೀಲ್ ಮಾಡಿ, ಇದನ್ನು ಅಧಿಕೃತವಾಗಿ ರಿವೀಲ್ ಮಾಡಬೇಕು. ಇದನ್ನು ಚರ್ಚೆ ಆಗಬೇಕು, ಇದು ಚರ್ಚೆ ಆಗಲಿ ದಯಮಾಡಿ. ಚರ್ಚೆ ಭಾಳ ಎಮೋಷನಲ್ ಆಗಿ ಚರ್ಚೆ ಮಾಡೋದ್ರಿಂದ ಏನು ಪ್ರಯೋಜನ ಆಗೋದಿಲ್ಲ, ಕೂಗಾಟ ಮಾಡೋದ್ರಿಂದ ಯಾರು ಅದರಿಂದ ಏನೂ ಪ್ರಯೋಜನ ಆಗೋದಿಲ್ಲ. ಇದು ಜನರ ಬದುಕಿನ ಪ್ರಶ್ನೆ. ವೈಜ್ಞಾನಿಕವಾಗಿ ಆಗಿರ್ತಕ್ಕಂಥ ವರದಿಯನ್ನು ಅದನ್ನು ದಯಮಾಡಿ ಪೊಲಿಟಿಸೈಸ್ ಮಾಡುವಂಥ ಅಗತ್ಯ ಇಲ್ಲ. ಕೊಟ್ಟಿರ್ತಾರೆ. ಸೊ ಅದರ ಬಗ್ಗೆ ಆತಂಕಗಳು ಯಾವುದೇ ಸಮುದಾಯಗಳಿಗೂ ಬೇಡ. ಮತ್ತು ಈಗ 6,11,00,000 2011ರಲ್ಲಿ ಜನಗಣತಿ ಏನಾಗಿದೆ, ಇದು ಜನಗಣತಿ ಅಂತ ಹೇಳ್ತಾ ಇರ್ತಕ್ಕಂಥದ್ದು, ಅದನ್ನು ದಾರಿ ತಪ್ಪಿಸ್ತಕ್ಕಂಥದ್ದು ಇದೆಯಲ್ಲ, ಇದು ಜನಗಣತಿ ಅಲ್ಲದೆ ಇದರಲ್ಲಿ ಸಾಮಾಜಿಕ ಮತ್ತು ಶೈಕ್ಷಣಿಕ ವಿಚಾರಗಳು ಹೆಚ್ಚು ಇರೋದ್ರಿಂದ ಇದು ಅದಕ್ಕೆ ಜನಸಮುದಾಯದ ಗುಣಾತ್ಮಕ ಬದುಕಿನ ಪೂರಕವಾದಂಥ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿಕೊಡೋದಕ್ಕೆ ಇರ್ತಕ್ಕಂಥದ್ದು ಅನ್ನೋದು. ಈ ವಿಷಯದಲ್ಲಿ JDS ಸ್ಟ್ಯಾಂಡ್ ಕ್ಲಿಯರ್ ಇದೆ. ಪ್ರಿಡಾಮಿನೆಂಟ್ಲಿ ಒಕ್ಕಲಿಗ ಪಕ್ಷ ಅದು. ಒಕ್ಕಲಿಗ ಸಮುದಾಯಕ್ಕೆ ಇಷ್ಟು ಕಡಿಮೆ ಸಂಖ್ಯೆ ತೋರಿಸಿ ಅನ್ಯಾಯ ಮಾಡ್ತಿದ್ದೀರಿ, ಅದು ಹೆಂಗೆ ಸಾಧ್ಯ? ಡಿಸೈಡೆಡ್. BJP ಸ್ಟ್ಯಾಂಡು ಪ್ರಿಡಾಮಿನೆಂಟ್ಲಿ ಲಿಂಗಾಯತ ಪಕ್ಷ, ಬಟ್ ಕರ್ನಾಟಕದಲ್ಲಿ ಮಾತ್ರ. ಕರ್ನಾಟಕದಲ್ಲಿ ಈ ವಿಷಯದಲ್ಲಿ ತೆಗೆದುಕೊಳ್ಳುವ ಸ್ಟ್ಯಾಂಡ್ ನ್ಯಾಷನಲ್ ಲೆವೆಲ್ನಲ್ಲೂ ರಿಫ್ಲೆಕ್ಟ್ ಆಗುತ್ತೆ. ಓ, ಕರ್ನಾಟಕದಲ್ಲಿ BJP ಅವ್ರು ಹಂಗೆ ಮಾಡಿದರು, ಕರ್ನಾಟಕದಲ್ಲಿ BJP ಅವ್ರು ಹಂಗೆ ಮಾಡಿದರು. ಈಸ್ ಇಟ್ ಅ ಸೇಫ್ ಸ್ಟ್ಯಾಂಡ್ ಟು ಟೇಕ್? ನೋ. ಯಾಕಂದರೆ ಕರ್ನಾಟಕವನ್ನು ಹೊರತುಪಡಿಸಿ ಪಕ್ಕದ ಮಹಾರಾಷ್ಟ್ರಕ್ಕೆ ಹೋಗಿ OBC ಮತಗಳಲ್ಲಿ BJPಗೆ, ಇಲ್ಲಿ ಹೆಂಗೆ ಲಿಂಗಾಯತ ಮತಗಳ ಸ್ಟ್ರಾಂಗ್ ಅಲ್ಲ BJPಗೆ, ಹಂಗೆ ಮಹಾರಾಷ್ಟ್ರದಲ್ಲಿ OBC, ಮಧ್ಯಪ್ರದೇಶದಲ್ಲಿ OBC, ಉತ್ತರ ಪ್ರದೇಶದಲ್ಲಿ ಹಿಂದುಳಿದ ವರ್ಗದ ಮತಗಳು. ದೇಶದ ಬೇರೆ ಬೇರೆ ರಾಜ್ಯಗಳಲ್ಲಿ ಹಿಂದುಳಿದ ವರ್ಗ SC ST ಮತಗಳನ್ನು BJP ತೆಗೆದುಕೊಳ್ಳುತ್ತೆ. ಆದ್ದರಿಂದ ಈ ವಿಷಯದಲ್ಲಿ ಇಂಥದ್ದೇ ದೃಢವಾದ ನಿಲುವು. ಅದು ಯಾವುದ್ರಿ ಸಮೀಕ್ಷೆ ಕಿತ್ತಾಕಿ ಅದನ್ನ, ಅಥವಾ ಜಾರಿಗೆ ತಗೊಂಬನ್ರಿ ಅದೇನಾಗುತ್ತೋ ನೋಡೋಣ, ಎರಡು ನಿಲುವಿಗೂ ಬರ್ತಿಲ್ಲ ಅವರು. ಕೇಳಿಸ್ಕೊಳ್ಳಿ, ಕೆಲವು BJP ನಾಯಕರುಗಳು ಮಾತಾಡಿದ್ದಾರೆ. ಈ ಜಾತಿ ಗಣತಿಯಲ್ಲಿ ಒಂದು ಜಾತಿ ಇನ್ನೊಂದು ಜಾತಿ ಮೇಲೆ ಎತ್ಕೊಟ್ಟೋದು, ಆ ಜಾತಿ ಈ ಜಾತಿ ಬಯಸೋದು, ಆ ಧರ್ಮನ ಈ ಧರ್ಮ. ಯಾಕೆ ಸಿದ್ದರಾಮಯ್ಯ ಈ ರಾಜ್ಯದಲ್ಲಿ ಜಾತಿಯನ್ನು ಒಡೆಯೋದರಲ್ಲಿ ನಂಬರ್ 1, ಧರ್ಮಗಳನ್ನು ಒಡೆಯೋದ್ರಲ್ಲಿ ನಂಬರ್ 1. ಈಗಾಗಲೇ ವೀರಶೈವ ಲಿಂಗಾಯತ ಒಡೆದು ಕಪ್ಪಾಳ ಮೋಕ್ಷ ಆಯಿತು. ಈಗ ಹಿಂದೂಗಳನ್ನು ಹೊಡಿತಾ ಇದ್ದಾರೆ. ಮುಸ್ಲಿಮಲ್ಲಿ ಎಷ್ಟು ಜಾತಿ ಇದೆ? 10 ಜಾತಿ ಇದೆ. ಒಂದನ್ನು ಡಿವೈಡ್ ಮಾಡಿದ್ದಾರೆ. ಹಿಂದೂಗಳಲ್ಲಿ ಒಡೆದು ಪೀಸ್ ಸಣ್ಣದು ಬಿಟ್ಟಿಲ್ಲ. ಇಲ್ಲಿ 165 ಕೋಟಿ ಖರ್ಚು ಮಾಡಿದ್ದಾರೆ, ಅದನ್ನ ಲೂಟಿ ಹೊಡೆದ್ಬಿಟ್ಟಿದ್ದಾರೆ. ಅವರೇ ಕಾಂತರಾಜುನೇ ಸೈನ್ ಆಗ್ತಾರೆ ಓಡೋಗಿದ್ರು. ಅದಾದ್ಮೇಲೆ ನಮ್ಮ ಜಯಪ್ರಕಾಶ್ ಹೆಗಡೆಗೆ ನಾವು ತಂದು ಗೊಂದಲ ಈಗ ಸಾಕಷ್ಟು ಆಗೋಗಿದೆ. ಇನ್ನಷ್ಟು ಗೊಂದಲ ಮಾಡ್ಕೋಬೇಡಿ, ಅದನ್ನು ತಿರಸ್ಕಾರ ಮಾಡಿ, ಪ್ರತಿಯೊಂದನ್ನು ಕೂಡ ಪಾರದರ್ಶಕವಾಗಿ ಮಾಡಿ. ನೀವು ನಿಮ್ಮ ಕಾಲದಲ್ಲಿ ಅನೌನ್ಸ್ ಮಾಡಿ, ನೀವೇ ಕ್ರೆಡಿಟ್ ತೊಗೊಳ್ಳಿ, ನಾನೇನು ಬೇಡ ಅನ್ನೋದಿಲ್ಲ. ಆದರೆ ಒಂದು ಕಣ್ಣಿಗೆ ಎಣ್ಣೆ, ಒಂದು ಕಣ್ಣಿಗೆ ಬೆಣ್ಣೆ ಸುಣ್ಣ, ಅದು ಆಗೋದು ಬೇಡ. ಇವತ್ತು ನಮ್ಮ ಮೀಸಲಾತಿ ಕಸ್ಕೊಂತಾರೆ ಅಂತ ಭಯ ಪ್ರಾರಂಭ ಆಗಿದೆ ನಮ್ಮೆಲ್ಲರಿಗೂ ಕೂಡ. ಇದು ನಮ್ಮ ಮೀಸಲಾತಿ ಏನಿದೋ ಅದ್ರ ಉಳಿಸ್ಕೊಳ್ಳೋ ಸಲುವಾಗಿ ನಾವು ಏನನ್ನ ಈ ರಾಜ್ಯದಲ್ಲಿ ಎಷ್ಟು ಹೋರಾಟ ಬೇಕಾದ ಅಷ್ಟು ಹೋರಾಟ ಮಾಡಿ ಕೂಡ ಸಿದ್ಧವಾಗಿ ನಮ್ಮ ಜೀವನದಲ್ಲಿ ನಮ್ಮ ಶರೀರದಲ್ಲಿದ್ದಂಥ ಒಂದೊಂದು ರಕ್ತನಾಗ್ಲಿ ಸುಳಿಸುವಾಗಲಿ ನಮ್ಮ ಮೀಸಲಾತಿ ಕಡಿಮೆ ಮಾಡಕ್ಕೆ ನಾವು ಒಪ್ಪೋದೇ ಇಲ್ಲ ಅನ್ನೋಂಥ ಮಾತನ್ನು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನಾನು ಕೊಡ್ತಾ ಇದ್ದೇನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.